ಗುಡ್ ಮಾರ್ನಿಂಗ್ ಆಲ್. ಇವತ್ತು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿ ಸೆಕೆಂಡ್ ಇಯರ್ನಲ್ಲಿ ನಾವು ಇವತ್ತು ಡಿ ಸಿ ಜನರೇಟರ್ ಪಾರ್ಟ್ 2ನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಡಿ ಸಿ ಜನರೇಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇದರಲ್ಲಿ ಬಂದು ಫಸ್ಟ್ ಕ್ಲಾಸಿಫಿಕೇಷನ್ ಆಫ್ ಡಿ ಸಿ ಜನರೇಟರ್ನಲ್ಲಿ ಏನಿದೆ, ಡಿ ಸಿ ಜನರೇಟರ್ಲಿ ಬಂದು ಫಸ್ಟು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್, ಸೆಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಮೇಜರ್ ಕ್ಲಾಸಿಫಿಕೇಷನ್ ಇದು. ಸೆಪರೇಟ್ಲಿ ಎಕ್ಸೈಟೆಡ್ ಆ್ಯಂಡ್ ಸೆಲ್ಫ್ ಎಕ್ಸೈಟೆಡ್. ಸೆಪರೇಟ್ಲಿ ಎಕ್ಸೈಟೆಡಲ್ಲಿ ಯಾವುದೇ ಬೇರೆ ಕ್ಲಾಸಿಫಿಕೇಷನ್ ಇಲ್ಲ, ಬಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟ್ರಲ್ಲಿ ಸೀರೀಸ್, ಶಂಟ್ ಆ್ಯಂಡ್ ಕಾಂಪೌಂಡ್ ಜನರೇಟರ್ಸ್ ಇದೆ. ಸೊ ಮತ್ತು ಕಾಂಪೌಂಡಲ್ಲಿ ಬಂದರೆ ಲಾಂಗ್ ಶಂಟ್, ಶಾರ್ಟ್ ಶಂಟ್ ಬರುತ್ತೆ. ಲಾಂಗ್ ಶಂಟಲ್ಲಿ ಮತ್ತು ಡಿಫ್ರೆನ್ಷಿಯಲ್ ಆ್ಯಂಡ್ ಕ್ಯುಮುಲೇಟಿವ್ ಕಾಂಪೌಂಡ್ ಜನರೇಟರ್ಸ್ ಬರುತ್ತೆ. ಶಾರ್ಟ್ ಶಂಟಲ್ಲೂ ಕೂಡ ಮತ್ತು ಕ್ಯುಮುಲೇಟಿವ್ ಆ್ಯಂಡ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ಸ್ ಬರುತ್ತೆ. ಸೊ ಇದನ್ನು ಒನ್ ಬೈ ಒನ್ ನೋಡೋಣ. ಸೊ ಅದರಲ್ಲಿ ಫಸ್ಟು ಕ್ಲಾಸಿಫಿಕೇಷನ್ ಆಫ್ ಜನರೇಟರ್ಸ್ ನೋಡಿ, ಇನ್ನೊಂದು ಸಲ ನೋಡಿ. ಸೊ ಇದರಲ್ಲಿ ಡಯಾಗ್ರಾಮೆಟಿಕಲಲ್ಲಿದೆ. ಸೊ ಸೆಪರೇಟ್ಲಿ ಎಕ್ಸೈಟೆಡ್ ಅಂದರೆ ಏನು ಆ್ಯಕ್ಚುಲಿ, ಸೊ ಇಲ್ಲೊಂದು ಶಂಟ್ ಜನರೇಟರ್ ತೋರಿಸಿದ್ದಾರೆ. ಸೊ ಇದು ಶಂಟ್ ಫೀಲ್ಡ್, ಇದು ಆರ್ಮೇಚರ್. ಸೊ ಇದು ಔಟ್ಪುಟ್, ಆರ್ಮೇಚರಲ್ಲಿ ಏನು ಔಟ್ಪುಟ್ ಜನರೇಟ್ ಆಗುತ್ತೆ ಇ ಎಮ್ ಎಫ್ ಜನರೇಟರಲ್ಲಿ, ಅದು ಇದು ಪಾಸಿಟಿವ್ ನೆಗೆಟಿವ್. ಬಟ್ ಇಲ್ಲಿ ಶಂಟ್ ಫೀಲ್ಡ್ಗೆ ಸಪ್ರೇಟ್ ಇಲ್ಲೊಂದು ಸಪ್ಲೈ ಕೊಟ್ಟಿದ್ದೀವಿ ವಯ ಒಂದು ರಿಯೋಸ್ಟಾಟ್ ಥ್ರೂ ಒಂದು ಇಲ್ಲಿ ಡಿ ಸಿ ಸಪ್ಲೈ ಕೊಟ್ಟಿದ್ದೀವಿ. ಸೊ ಸಪ್ರೇಟಾಗಿ ಎಕ್ಸ್ಟ್ರಾ ಡಿ ಸಿ ಸಪ್ಲೈ ಯೂಸ್ ಮಾಡ್ತೀವಿ. ಯಾಕೆ? ಶಂಟ್ ಫೀಲ್ಡ್ ಪೋಲ್ಸ್ನ ಎಕ್ಸೈಟ್ ಮಾಡೋದಕ್ಕೆ, ಅಂದರೆ ಅದರಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಅದರಲ್ಲಿ ಶಂಟ್ ಫೀಲ್ಡ್ನ ಎಕ್ಸೈಟ್ ಮಾಡೋದಕ್ಕೆ ಸಪ್ರೇಟ್ ಡಿ ಸಿ ಸಪ್ಲೈ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ಸೆಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಎಕ್ಸೈಟೆಡಲ್ಲಿ ಅದು ಬರೋದಿಲ್ಲ, ಸಪ್ರೇಟಾಗಿ ಡಿ ಸಿ ಸಪ್ಲೈ ಏನು ಕೊಡೋಲ್ಲ. ಸೊ ಅದರಲ್ಲಿ ಆರ್ಮೇಚರಲ್ಲಿ ಏನು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಿರುತ್ತೆ, ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮು, ಸೊ ಅದರಿಂದನೇ ಫೀಲ್ಡ್ಗಳು ಎಕ್ಸೈಟ್ ಆಗುತ್ತೆ ಇದರಲ್ಲೆಲ್ಲ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಸೆಪ್ರೇಟ್ಲಿ ಎಕ್ಸೈಟೆಡ್ ಸಪ್ಲೈ ಕೊಡೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಸೆಲ್ಫ್ ಎಕ್ಸೈಟೆಡ್ ಅಂತ ಹೇಳ್ತೀವಿ. ಸೊ ಸೆಪ್ರೇಟ್ಲಿ ಎಕ್ಸೈಟೆಡಲ್ಲಿ ಯಾವುದೇ ಕ್ಲಾಸಿಫಿಕೇಷನ್ ಇಲ್ಲ. ಸೆಲ್ಫ್ ಎಕ್ಸೈಟೆಡಲ್ಲಿ ಸೀರೀಸ್, ಶಂಟ್, ಕಾಂಪೌಂಡ್ ಇದರಲ್ಲಿ ಯಾವುದರಲ್ಲೂ ಕೂಡ ನಾವು ಸಪ್ರೇಟಾಗಿ ಡಿ ಸಿ ಸಪ್ಲೈನ ಫೀಲ್ಡ್ ಅಥವಾ ಅದರಲ್ಲಿ ಫೀಲ್ಡ್ ಪೋಲ್ಸ್ನ ಎಕ್ಸೈಟ್ ಮಾಡೋದಕ್ಕೆ ಇದರಲ್ಲಿ ಎಕ್ಸ್ಟ್ರಾ ಡಿ ಸಿ ಸಪ್ಲೈನ ನಾವು ಕೊಡೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಸೆಲ್ಫ್ ಎಕ್ಸೈಟೆಡ್. ಅದರಲ್ಲೇ ಏನು ಇ ಎಮ್ ಎಫ್ ಆರ್ಮೇಚರಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಸೊ ಅದೇ ಇ ಎಮ್ ಎಫ್ ಯೂಸ್ ಮಾಡಿಕೊಂಡು ನಾವು ಇದರಲ್ಲಿ ಫೀಲ್ಡ್ಗಳನ್ನ ಅಥವಾ ಫೀಲ್ಡ್ ಪೋಲ್ಸ್ನ ಎಕ್ಸೈಟ್ ಮಾಡ್ತೀವಿ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗೋದಕ್ಕೆ, ಅಥವಾ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಇದರಲ್ಲೇ ಇರೋ, ಅಂದರೆ ಆರ್ಮೇಚರಲ್ಲಿ ಏನು ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಇರುತ್ತೆ, ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾವಿಲ್ಲಿ ಇ ಎಮ್ ಎಫ್ನ ಜನ್ರೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟು ಸೆಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಸೊ ಇಲ್ಲೊಂದು ಶಂಟ್ ಜನರೇಟರ್ ಕೊಟ್ಟಿದ್ದಾರೆ. ಸೊ ಇದು ಆರ್ಮೇಚರ್ ಬ್ರಷಸ್ ಇದು. ಸೊ ಆರ್ಮೇಚರಲ್ಲಿ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗೋದ್ರಿಂದ ಅದನ್ನು ಡೈರೆಕ್ಟಾಗಿ ಲೋಡಿಗೆ ಕನೆಕ್ಟ್ ಮಾಡಿದ್ದೀವಿ. ಲೋಡ್ ಎನಿ ಟೈಪ್ ಆಫ್ ಲೋಡ್, ಅಥವಾ ಲೈಟಿಂಗ್ ಲೋಡ್ ಇರ್ಬೋದು ಅಥವಾ ಎನಿ ಅದರ್ ಲೋಡ್. ಸೊ ಇದ್ರದ್ದು ಈ ಜನರೇಟರ್ದು ಫೀಲ್ಡ್ ಏನಿದೆ, ಶಂಟ್ ಫೀಲ್ಡ್. ಸೊ ಅದಕ್ಕೆ ಇಲ್ಲಿ ಸಪ್ರೇಟ್ ಎಕ್ಸ್ಟ್ರಾ ಡಿ ಸಿ ಸೋರ್ಸ್ನ ಕೊಟ್ಟಿದ್ದೀವಿ. ಯಾಕೆ ಅದು ಯಾಕೆ ಕೊಡ್ತೀವಿ ಅಂದರೆ, ಸೊ ಈ ಫೀಲ್ಡಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗಲಿ ಅಂತ. ಇಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲಕ್ಸ್ ಇಲ್ಲಿ ಆರ್ಮೇಚರ್ ಕಂಡಕ್ಟರ್ಸಲ್ಲಿ ಲಿಂಕ್ ಆದಾಗ ಮಾತ್ರ ಇದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಆ ಪ್ರೊಸೀಜರ್ ಇರೋದ್ರಿಂದ ಇದು ಸೆಪ್ರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಅಂದರೆ ಇಲ್ಲಿ ಸಪ್ರೇಟಾಗಿ ಡಿ ಸಿ ಸೋರ್ಸ್ ಕೊಟ್ಬಿಟ್ಟು ಈ ಫೀಲ್ಡ್ನ ಎಕ್ಸೈಟ್ ಮಾಡ್ತೀವಿ. ಅಂದರೆ ಮ್ಯಾಕ್ಸಿಮಮ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಲಿ ಅಂತ ಫೀಲ್ಡ್ ಎಕ್ಸೈಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ನಾವು ಸೆಪ್ರೇಟ್ಲಿ ಎಕ್ಸೈಟೆಡ್ ಡಿ ಸಿ ಜನರೇಟರ್ ಅಂತ ಹೇಳ್ತೀವಿ. ಸೊ ಇದನ್ನು ನೋಡಿ, ಡೆಫಿನೇಷನಲ್ಲಿದೆ. ದೀಸ್ ಆರ್ ದ ಜನರೇಟರ್ಸ್ ಹೂಸ್ ಫೀಲ್ಡ್ ಮ್ಯಾಗ್ನೆಟ್ಸ್ ಆರ್ ಎಕ್ಸೈಟೆಡ್ ಬೈ ಸಪ್ರೇಟ್ ಸೋರ್ಸ್ ಆಫ್ ಡಿ ಸಿ ಸಪ್ಲೈ. ಸೊ ದೇ ಕಾಲ್ಡ್ ಆಸ್ ಸೆಪ್ರೇಟ್ಲಿ ಎಕ್ಸೈಟೆಡ್ ಜನರೇಟರ್ಸ್. ಇದರಲ್ಲಿ ಎಕ್ಸ್ಟ್ರಾ ಡಿ ಸಿ ಸೋರ್ಸ್ನ ಯೂಸ್ ಮಾಡಿ ಫೀಲ್ಡ್ ಪೋಲ್ಸ್ನ ಎಕ್ಸೈಟ್ ಮಾಡೋದ್ರಿಂದ ಸೊ ಇದಕ್ಕೆ ಸೆಪ್ರೇಟ್ಲಿ ಎಕ್ಸೈಟೆಡ್ ಡಿ ಸಿ ಜನರೇಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದೇ ಥರದ ಕ್ಲಾಸಿಫಿಕೇಷನ್ ಬರಲ್ಲ. ಬಂದರೂ ಎಲ್ಲ ಥರದ್ದು ಜನರೇಟರ್ಸ್ನು ಇದರಲ್ಲಿ ಕ್ಲಾಸಿಫೈ ಮಾಡ್ಬೋದು. ಈವನ್ ಡಿ ಸಿ ಶಂಟ್ ಜನರೇಟರ್, ಡಿ ಸಿ ಸೀರೀಸ್ ಜನರೇಟರ್, ಕಾಂಪೌಂಡ್ ಜನರೇಟರ್ಸ್ ಎಲ್ಲದೂ ಕೂಡ ಈ ಥರದಲ್ಲಿ ಯೂಸ್ ಮಾಡ್ಬೋದು ನೀವು. ಸೊ ಬಟ್ ಇದರಲ್ಲಿ ಸಪ್ರೇಟ್ ಸೋರ್ಸ್ ಯೂಸ್ ಮಾಡೋದ್ರಿಂದ ಇದನ್ನು ನಾವು ಯೂಸ್ ಮಾಡಲ್ಲ. ಮ್ಯಾಕ್ಸಿಮಮ್ ಸೆಲ್ಫ್ ಎಕ್ಸೈಟೆಡ್ನೇ ಯೂಸ್ ಮಾಡ್ಕೊಳ್ತೀವಿ. ಸೊ ದೊಡ್ಡ ಜನರೇಟರ್ಸಲ್ಲಿ ಈ ಥರ ಸಪ್ರೇಟ್ ಎಕ್ಸೈಟೆಡ್ ಜನರೇಟರ್ಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್, ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಜನರೇಟರ್. ಇದರಲ್ಲಿ ನೋಡಿ, ಸೊ ಅದೇ ಥರ ಸೇಮ್ ಇದರಲ್ಲೂ ಕೂಡ ಆರ್ಮೇಚರ್ ಇದೆ, ಬ್ರಷಸ್ ಇದೆ, ಶಂಟ್ ಫೀಲ್ಡ್ ವೈಂಡಿಂಗ್ ಇದೆ. ಸೊ ಇದರಲ್ಲಿ ಆರ್ಮೇಚರಲ್ಲಿ ಏನು ರೆಸಿಡ್ಯುಯಲ್ ಮ್ಯಾಗ್ನೆಟಿಸಮ್ ಇದೆ, ಸೊ ಅದೇ ಸಪ್ಲೈನ ಇಲ್ಲಿ ರಿಯೋಸ್ಟಾಟಿಗೆ ಫೀಡ್ ಮಾಡ್ತೀವಿ. ರಿಯೋಸ್ಟಾಟಿಂದ ವೇರಿಯಬಲ್ ವೋಲ್ಟೇಜ್ನ ಈ ಶಂಟ್ ಫೀಲ್ಡಿಗೆ ಫೀಡ್ ಮಾಡ್ತೀವಿ. ಸೊ ಇಲ್ಲಿ ರಿಯೋಸ್ಟಾಟ್ನ ನಾವು ವೇರಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಸೊ ವೋಲ್ಟೇಜ್ ರೆಗ್ಯುಲೇಟ್ರಲ್ಲಿ ವೇರಿಯಬಲ್ ವೋಲ್ಟೇಜ್ ಕೊಟ್ಟಾಗ ನಾವೇನಾಗುತ್ತೆ, ಸೊ ವೇರಿಯಬಲ್ ಕರೆಂಟ್ ಇಲ್ಲಿ ನಮಗೆ ಶಂಟ್ ಫೀಲ್ಡಲ್ಲಿ ಸಿಗುತ್ತೆ ನಮಗೆ. ಸೊ ನಾವು ಯಾವ ಥರ ಇಲ್ಲಿ ರಿಯೋಸ್ಟಾಟ್ನ ವೇರಿ ಮಾಡ್ತೀವಿ, ಆ ಥರ ಏನಾಗುತ್ತೆ, ಆರ್ಮೇಚರ್ಲಿ ಇರೋಂಥ ರೆಸಿಡ್ಯುಯಲ್ ವೋಲ್ಟೇಜ್ ರಿಯೋಸ್ಟಾಟಿಂದ ವೇರಿಯಬಲ್ ಕರೆಂಟ್ ಇಲ್ಲಿ ಶಂಟ್ ಫೀಲ್ಡಲ್ಲಿ ಫ್ಲೋ ಆಗುತ್ತೆ. ಸೊ ಅದಕ್ಕೆ ತಕ್ಕನಾಗಿ ಇಲ್ಲಿ ನಮಗೆ
ಫ್ಲಕ್ಸ್ ವೇರಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಆರ್ಮೇಚರಲ್ಲಿ ಪ್ರೊಡ್ಯೂಸ್ ಆಗೋ EMF ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಸೊ ಇದರಲ್ಲಿ ಆರ್ಮೇಚರಲ್ಲಿ ಏನು ರೆಸಿಡ್ಯೂಯಲ್ ವೋಲ್ಟೇಜ್ ಇರುತ್ತೆ, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಇದರಲ್ಲಿ ಅಂದರೆ ಶಂಟ್ ಫೀಲ್ಡ್ನ ನಾವು ಅದೇ ವೋಲ್ಟೇಜ್ನ ತೊಗೊಂಡು ಆ ಕರೆಂಟಿಂದ ಇಲ್ಲಿ ಎಕ್ಸೈಟ್ ಮಾಡ್ತೀವಿ. ಶಂಟ್ ಫೀಲ್ಡ್ನ ಫ್ಲಕ್ಸ್ ವೇರಿಯಬಲ್ ಫ್ಲಕ್ಸ್ ಸಿಗುತ್ತೆ ನಮಗೆ. ಅದರಿಂದ ನಾವು ಆರ್ಮೇಚರಲ್ಲಿ 220 ವೋಲ್ಟೇಜ್ ಅಥವಾ 230 ವೋಲ್ಟೇಜ್ನ ನಾವು ಇಲ್ಲಿ DC ಬಿಲ್ಡ್ ಮಾಡ್ತೀವಿ ಇದರಲ್ಲಿ. ಸೊ ದೀಸ್ ಆರ್ ದ ಜನರೇಟರ್ಸ್ ಹೂಸ್ ಫೀಲ್ಡ್ ಮ್ಯಾಗ್ನೆಟ್ಸ್ ಆರ್ ಎಕ್ಸೈಟೆಡ್ ಬೈ ದ ಕರೆಂಟ್ ಜನರೇಟೆಡ್ ಬೈ ಇಟ್ಸ್ ಓನ್ ಆರ್ಮೇಚರ್ EMF. ಸೊ ದೇ ಕಾಲ್ಡ್ ಆಸ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಸೊ ಇದರಲ್ಲೇ ಏನು ರೆಸಿಡ್ಯೂಯಲ್ ವೋಲ್ಟೇಜ್ ಇದೆ ಆರ್ಮೇಚರಲ್ಲಿ, ಸೊ ಅದೇ ವೋಲ್ಟೇಜ್ನ ವಾಪಸ್ ಇದು ಶಂಟ್ ಫೀಲ್ಡಿಗೆ ನಾವು ಫೀಲ್ಡ್ ಪೋಲ್ಸ್ನ ಎಕ್ಸೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದರಿಂದ ಮತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ EMF ಜನರೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್ಸ್ ಅಂತ ಹೇಳ್ತೀವಿ. ಸೊ ಈ ಸೆಲ್ಫ್ ಎಕ್ಸೈಟೆಡಲ್ಲಿ ಮತ್ತೆ ಒಂದು ನಮಗೆ ಸೀರೀಸ್ ಶಂಟ್ ಆ್ಯಂಡ್ ಕಾಂಪೌಂಡ್ ಜನರೇಟರ್ಸ್, ಕಾಂಪೌಂಡಲ್ಲಿ ಮತ್ತು ಶಾರ್ಟ್ ಶಂಟ್, ಲಾಂಗ್ ಶಂಟ್, ಅದರಲ್ಲಿ ಮತ್ತು ಕ್ಯುಮುಲೇಟಿವ್ ಆ್ಯಂಡ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ಸ್ ಬರುತ್ತೆ. ಅದನ್ನು ನೆಕ್ಸ್ಟಲ್ಲಿ ನೋಡೋಣ. ನೆಕ್ಸ್ಟ್ DC ಶಂಟ್ ಜನರೇಟರ್ ಇದು. ಸೊ DC ಶಂಟ್ ಜನರೇಟರ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದಕ್ಕೆ ಆರ್ಮೇಚರಿಗೆ ಶಂಟ್ ಫೀಲ್ಡ್ ಪ್ಯಾರಲಲ್ ಕನೆಕ್ಟ್ ಆಗಿದೆ ನೋಡಿ. ಸೊ ಆರ್ಮೇಚರ್ದು ಇದು ಸ್ಟಾರ್ಟಿಂಗ್, ಇದು ಎಂಡಿಂಗ್ ಆದರೆ, ಸೊ ಶಂಟ್ ಫೀಲ್ಡ್ ಇದು ಸ್ಟಾರ್ಟಿಂಗ್, ಇದು ಎಂಡಿಂಗ್ ಆಗುತ್ತೆ. ಸೊ ಅದು ಬಂದು ಬ್ರಷ್ ಮೂಲಕ ಆರ್ಮೇಚರಿಗೆ ಕನೆಕ್ಟ್ ಆಗಿದೆ, ಅಂದರೆ ಪ್ಯಾರಲಲ್ ಕನೆಕ್ಷನ್. ಇದು ನಿಮಗೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ ಅದನ್ನು ನಾವು ಶಂಟ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ವೈಂಡಿಂಗ್ನ ನಾವು ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ಯಾಕಂದರೆ ಇದರದ್ದು ಎರಡು ಎಂಡ್ಸ್ ಆರ್ಮೇಚರ್ಗೆ ಪ್ಯಾರಲಾಗಿ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಈ ಜನರೇಟರ್ಸ್ನ ನಾವು ಶಂಟ್ ಫೀಲ್ಡ್ ಅಥವಾ DC ಶಂಟ್ ಜನರೇಟರ್ ಅಂತ ಹೇಳ್ತೀವಿ. ಸೊ ಇದನ್ನು ನೋಡಿ, ಇದರಲ್ಲಿ ಏನು ಬರುತ್ತೆ ಅಂದರೆ, ಸೊ ಶಂಟ್ ಫೀಲ್ಡ್ ಇದರಲ್ಲಿ ಆರ್ಮೇಚರ್ ಜೊತೆ ಪ್ಯಾರಲಾಗಿ ಕನೆಕ್ಟ್ ಆಗಿರುತ್ತೆ. ಜೊತೆಯಲ್ಲಿ ಈ ಶಂಟ್ ವೈಂಡಿಂಗ್ ಏನಿದೆ ಅದರಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಮೋರ್ ನಂಬರ್ ಆಫ್ ಟರ್ನ್ಸ್. ಜೊತೆಯಲ್ಲಿ ಫೈನ್ ಕಾಪರ್ ವೈರ್ ಅಂದರೆ ಥಿನ್ ಕಾಪರ್ ವೈರ್ ಯೂಸ್ ಆಗುತ್ತೆ. ಸೊ ಅದಲ್ಲದೆ ಇದ್ರದ್ದು ಅಪ್ಲಿಕೇಶನ್ ಬಂದು ಶಂಟ್ ಜನರೇಟರ್ ಅಪ್ಲಿಕೇಶನ್ ಬ್ಯಾಟ್ರಿ ಚಾರ್ಜಿಂಗಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಲೈಟಿಂಗ್ ಪರ್ಪಸಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ನಮಗೆ ಬ್ಯಾಟ್ರಿ ಚಾರ್ಜಿಂಗ್ಗೆ ನಮಗೆ ಕಾನ್ಸ್ಟೆಂಟ್ ವೋಲ್ಟೇಜ್ ಬೇಕು. ಸೊ ಶಂಟ್ ಜನರೇಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಸೊ ಇದರಲ್ಲಿ ಏನು ವೋಲ್ಟೇಜ್ ಡೆವಲಪ್ ಆಗುತ್ತೆ ಅದು ಕಾನ್ಸ್ಟೆಂಟ್ ಇರುತ್ತೆ. ಆಲ್ಮೋಸ್ಟ್ ಇದರಲ್ಲಿ ಔಟ್ಪುಟ್ ವೋಲ್ಟೇಜ್ ಏನಿದೆ ಅದು ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನು ನಾವು ಬ್ಯಾಟ್ರಿ ಚಾರ್ಜಿಂಗ್ ಜೊತೆಲಿ ಲೈಟಿಂಗ್ ಪರ್ಪಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ DC ಸೀರೀಸ್ ಜನರೇಟರ್. ಸೊ ಸೀರೀಸ್ ಜನರೇಟರಲ್ಲಿ ಯಾಕೆ ಸೀರೀಸ್ ಅಂತ ಹೇಳ್ತೀವಿ ನೋಡಿ, ಆರ್ಮೇಚರ್ ಜೊತೆ ಸೀರೀಸಾಗಿ ಕನೆಕ್ಟ್ ಆಗಿದೆ. ಅಲ್ಲಿ ಶಂಟ್ ಆಗಿತ್ತು, ಪ್ಯಾರಲಲ್ ಕನೆಕ್ಷನ್ ಆಗಿತ್ತು, ಇಲ್ಲಿ ಸೀರೀಸ್ ಆಗಿದೆ. ಸೊ ಹಾಗೆ ಇದನ್ನು DC ಸೀರೀಸ್ ಜನರೇಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆರ್ಮೇಚರಿಗೆ ಸೀರೀಸ್ ಫೀಲ್ಡ್ ಬಂದು ಸೀರೀಸ್ ಆಗಿದೆ. ಸೊ ಹಾಗೆ ಇದಕ್ಕೆ ಲೋಡ್ ಕನೆಕ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಸೊ ಈ ಜನರೇಟರ್ನ ಎಂಡ್ ಕನೆಕ್ಷನ್ಸ್ ಏನಿದೆ, ಒಂದು ಸೀರೀಸ್ ಫೀಲ್ಡ್, ಇನ್ನೊಂದು ಆರ್ಮೇಚರ್ದು ಎಂಡ್ ಕನೆಕ್ಷನ್ ಏನಿದೆ, ಅದಕ್ಕೆ ನಾವು ಲೋಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಇದರ ಸರ್ಕ್ಯೂಟ್ ಇದರಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲ ಅಂದರೆ ಓಪನ್ ಕನೆಕ್ಷನ್ ಇದ್ದರೆ ಇಲ್ಲಿ ಯಾವುದೇ ಥರದ EMF ಇಂಡ್ಯೂಸ್ ಆಗೋದಿಲ್ಲ. ಸೊ ಹಾಗೆ ಇದಕ್ಕೆ ಲೋಡ್ನ ನಾವು ಕನೆಕ್ಟ್ ಮಾಡಿದ್ಮೇಲೆ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ರೆ ಜನರೇಟರ್, ಸೊ ಆಗ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಅಂದರೆ ಎಲ್ಲ ರೆಸಿಡಿಯಲ್ ವೋಲ್ಟೇಜಿಂದ ಈ ಫೀಲ್ಡ್ ಎಕ್ಸಿಟ್ ಆಗಿ, ಸೊ ಅದರಲ್ಲಿ ನಿಮಗೆ ವೋಲ್ಟೇಜ್ ಡೆವಲಪ್ ಆಗುತ್ತೆ. ಬಟ್ ಇದರಲ್ಲಿ ಕಂಡೀಷನ್ ಏನಂದರೆ ಲೋಡ್ ಕನೆಕ್ಟ್ ಆಗಿರಬೇಕು, ಅಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕಂದ್ರೆ ಇದರಲ್ಲಿ ಲೋಡ್ ಕನೆಕ್ಷನ್ ಆಗಲೇಬೇಕು. ಯಾಕಂದರೆ ಸೀರೀಸ್ ಜನರೇಟರ್ ಇದು DC ಸೀರೀಸ್ ಜನರೇಟರ್, ಆರ್ಮೇಚರಿಗೆ ಸೀರೀಸ್ ಫೀಲ್ಡ್ ಸೀರೀಸ್ ಆಗಿದೆ. ಸೊ ಲೋಡ್ ಕನೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಆವಾಗ ಇದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಇದರಲ್ಲಿ ಏನಂದರೆ ಸೀರೀಸ್ ಫೀಲ್ಡ್ ವೈಂಡಿಂಗು ಸೀರೀಸಾಗಿ ಕನೆಕ್ಟ್ ಆಗಿದೆ. ಅಲ್ಲದೆ ಸೀರೀಸ್ ಫೀಲ್ಡ್ ವೈಂಡಿಂಗಲ್ಲಿ ನಂಬರ್ ಆಫ್ ಟರ್ನ್ಸ್ ಭಾಳ ಇದರಲ್ಲಿ ಕಡಿಮೆ ಇರುತ್ತೆ. ಜೊತೆಲಿ ಥಿಕ್ ಕಾಪರ್ ವೈರ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ, ಥಿಕ್ ಕಾಪರ್ ವೈರ್ ಯೂಸ್ ಆಗುತ್ತೆ. ಸೊ ಇದರದ್ದು ಅಪ್ಲಿಕೇಶನ್ ಬಂದು ಬೂಸ್ಟರ್ಸಲ್ಲಿ, ಅಂದರೆ ಲೈನ್ ವೋಲ್ಟೇಜ್ ಕಾಂಪನ್ಸೇಟ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಬೂಸ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. DC ಸೀರೀಸ್ ಜನರೇಟರ್ನ ನಾವು ಬೂಸ್ಟರ್ ಅಂತಲೂ ಕೂಡ ಹೇಳ್ತೀವಿ. ಯಾಕಂದರೆ ಸೊ ಇದು ಲೈನ್ ಲೈನಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಫೀಡರ್ ಲೈನ್ ಇರ್ಬೋದು ಅಥವಾ ಟ್ರಾನ್ಸ್ಮಿಷನ್ ಲೈನ್ ಇರ್ಬೋದು, ಸೊ ಅದರಲ್ಲಿ ಏನು ಲೈನ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಹೆಸರು ಬಂದು ಇದಕ್ಕೆ ಬೂಸ್ಟರ್ ಅಂತ ಹೇಳ್ತೀವಿ. ಸೊ ಆಮೇಲೆ ಅಲ್ಲದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ, ಯಾವ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ರೈಲ್ವೆ ಸರ್ವಿಸಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೀವಿ. ರೈಲ್ವೆ ಲೈನಲ್ಲಿ ಕೂಡ DC ಸೀರೀಸ್ ಜನರೇಟರ್ನ ಯೂಸ್ ಮಾಡ್ತೀವಿ. ಯಾಕಂದರೆ ವಿತ್ ಲೋಡ್ ಇದು EMF ಇಂಡ್ಯೂಸ್ ಮಾಡುತ್ತೆ. ಸೊ ಹಾಗೆ ರೈಲ್ವೇಸಲ್ಲೂ ಕೂಡ ಯಾವಾಗಲೂ ಲೋಡ್ ಕನೆಕ್ಟ್ ಆಗೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ರೈಲ್ವೇಸಲ್ಲಿ ಟ್ರ್ಯಾಕ್ಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು DC ಜನರೇಟರ್ಸ್ದು ಅಪ್ಲಿಕೇಶನ್. ಸೊ ನೆಕ್ಸ್ಟ್ ಕಾಂಪೌಂಡ್ ಜನರೇಟ್ರಲ್ಲಿ ಮತ್ತೆ ಕ್ಲಾಸಿಫಿಕೇಷನ್ ಇದೆ. ಸೊ ಕಾಂಪೌಂಡ್ ಜನರೇಟ್ರಲ್ಲಿ ಬಂದು ಲಾಂಗ್ ಶಂಟ್, ಶಾರ್ಟ್ ಶಂಟ್ ಅಂತ ಎರಡು ಕ್ಲಾಸಿಫಿಕೇಷನ್ಸ್ ಇದೆ. ಸೊ ಲಾಂಗ್ ಶಂಟಲ್ಲಿ ಬಂದರೆ ಲಾಂಗ್ ಶಂಟ್ ಕ್ಯುಮುಲೇಟಿವ್ ಕಾಂಪೌಂಡ್, ಲಾಂಗ್ ಶಂಟ್ ಡಿಫ್ರೆನ್ಷಿಯಲ್ ಕಾಂಪೌಂಡ್. ಶಾರ್ಟ್ ಶಂಟಲ್ಲಿ ಮತ್ತು
ಶಾರ್ಟ್ ಶಂಟ್ ಕ್ಯುಮುಲೇಟಿವ್ ಕಾಂಪೌಂಡ್, ಶಾರ್ಟ್ ಶಂಟ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಇದೆ. ಸೊ ಇದನ್ನು ಒನ್ ಬೈ ಒನ್ ನೋಡೋಣ. ಸೊ ಫಸ್ಟು ಲಾಂಗ್ ಶಂಟ್ ಜನರೇಟರ್ ಅಥವಾ ಲಾಂಗ್ ಶಂಟ್. ಫಸ್ಟ್ ಶಂಟ್ಗಳ ಬಗ್ಗೆ ನೋಡೋಣ. ಲಾಂಗ್ ಶಂಟ್, ಶಾರ್ಟ್ ಶಂಟ್ ಅಂದರೆ ಏನಂತ ಹೇಳಿ. ಸೊ ಇಲ್ಲಿ ನೋಡಿ, ಸೊ ಇದೊಂದು ಕಾಂಪೌಂಡ್ ಜನರೇಟ್ರ್. ಕಾಂಪೌಂಡ್ ಅಂದರೆ ಏನು, ಸೀರೀಸ್ ಪ್ಯಾರಲ್ ಎರಡು ಮಿಕ್ಸ್ ಆಗಿರುತ್ತೆ, ಅದನ್ನು ಕಾಂಪೌಂಡ್ ಅಂತ ಹೇಳ್ತೀವಿ. ಆರ್ಮೇಚರ್ ಜೊತೆ ಸೀರೀಸ್ ಫೀಲ್ಡ್ ಇದೆ. ಸೊ ಇದೆರಡಕ್ಕೂ ಸೇರಿಸಿ ಅಕ್ರಾಸ್ ಆಗಿ ಏನಿದೆ, ಶಂಟ್ ಫೀಲ್ಡ್ ಇದೆ. ಸೊ ಇಲ್ಲಿ ನೋಡಿ ಏನಾಗಿದೆ, ಸೊ ಇಲ್ಲಿ ಆರ್ಮೇಚರ್ ಜೊತೆ ಸೀರೀಸ್ ಇದೆ, ಬಟ್ ಶಂಟ್ ಫೀಲ್ಡ್ ಎಲ್ಲಿದೆ, ಜಸ್ಟ್ ಆರ್ಮೇಚರ್ಗೆ ಅಕ್ರಾಸ್ ಆಗಿದೆ. ಸೊ ಇಲ್ಲೇನಾಗಿದೆ, ಶಂಟ್ ಫೀಲ್ಡು ಆರ್ಮೇಚರ್ ಆ್ಯಂಡ್ ಸೀರೀಸ್ ಫೀಲ್ಡ್ ಎರಡಕ್ಕೂ ಸೇರಿಸಿ ಅಕ್ರಾಸ್ ಆಗಿದೆ, ಬಟ್ ಇಲ್ಲಿ ಜಸ್ಟ್ ಆರ್ಮೇಚರಿಗೆ ಮಾತ್ರ ಅಕ್ರಾಸ್ ಆಗಿದೆ. ಹಾಗಾಗಿ ಇದಕ್ಕೆ ಶಾರ್ಟ್ ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಲಾಂಗ್ ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಎರಡಕ್ಕೂ ಸೇರಿಸಿ ಲಾಂಗ್ ಶಂಟ್ ಇದೆ. ಸೊ ಆರ್ಮೇಚರಿಗೆ ಮಾತ್ರ ಶಂಟ್ ಅಕ್ರಾಸ್ ಆಗಿ ಕನೆಕ್ಟ್ ಆಗಿದೆ, ಸೀರೀಸಿಗೆ ಕನೆಕ್ಟ್ ಆಗಿಲ್ಲ. ಸೊ ಸೀರೀಸಾಗಿ ಅಕ್ರಾಸ್ ಆಗಿ ಶಂಟ್ ಫೀಲ್ಡ್ ಕನೆಕ್ಟ್ ಆಗಿಲ್ಲ. ನೋಡಿ ಇಲ್ಲಿ ಶಂಟ್ ಫೀಲ್ಡ್ ಆರ್ಮೇಚರಿಂದ ಹಿಡಿದು ಸೀರೀಸ್ವರೆಗೂ ಟೋಟಲ್ ಕನೆಕ್ಟ್ ಆಗಿದೆ ಅಕ್ರಾಸ್ ಆಗಿ. ಸೊ ಇಲ್ಲಿ ಆ ಥರ ಆಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಲಾಂಗ್ ಶಂಟ್ ಫೀಲ್ಡ್, ಇದಕ್ಕೆ ಶಾರ್ಟ್ ಶಂಟ್ ಫೀಲ್ಡ್. ಈ ಜನರೇಟರ್ನ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್, ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಹೇಳ್ತೀವಿ. ಸೊ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರಲ್ಲಿ ಮ್ಯಾಕ್ಸಿಮಮ್ ಲೋಡ್ ಪ್ಯಾರಲಲ್ ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ಇದರಲ್ಲಿ ವೋಲ್ಟೇಜ್ ಡ್ರಾಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದರದ್ದು ಡಿಸಡ್ವಾಂಟೇಜ್ ಇದು. ಸೊ ಇದು ಶಾರ್ಟ್ ಶಂಟ್ ಇರೋದ್ರಿಂದ ಮ್ಯಾಕ್ಸಿಮಮ್ ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಶಾರ್ಟ್ ಶಂಟಲ್ಲಿ. ಸೊ ನೆಕ್ಸ್ಟ್ ಲಾಂಗ್ ಶಂಟ್ ಕ್ಯುಮುಲೇಟಿವ್. ಈಗ ಕ್ಯುಮುಲೇಟಿವ್ ಡಿಫ್ರೆನ್ಷಿಯಲ್ ಬಗ್ಗೆ ನೋಡೋಣ. ಸೊ ಕ್ಯುಮುಲೇಟಿವ್ ಅಂದರೆ ಏನಾಗುತ್ತೆ ಅಂದರೆ ನೋಡಿ, ಸೊ ಇದು ಲಾಂಗ್ ಶಂಟ್ ಕನೆಕ್ಷನ್. ಇದು ಆರ್ಮೇಚರ್ ಇದೆ, ಶಂಟ್ ಫೀಲ್ಡ್ ಆರ್ಮೇಚರ್ ಆ್ಯಂಡ್ ಸೀರೀಸ್ ಫೀಲ್ಡಿಗೆ ಅಕ್ರಾಸ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ, ಸೀರೀಸ್ ಫೀಲ್ಡ್ ಕನೆಕ್ಷನ್ ನೋಡಿ. ಸೊ ಇದು ಈ ಎಂಡ್ ಬಂದು ಇಲ್ಲಿ ಕನೆಕ್ಟ್ ಆಗಿಲ್ಲ, ಸ್ಟಾರ್ಟಿಂಗ್ ಎಂಡಿಂಗ್ ಎಂಡ್ಸ್ನ ಚೇಂಜ್ ಮಾಡಿದ್ದಾರೆ ಇಲ್ಲಿ, ಅಂದರೆ ರಿವರ್ಸ್ ಆಗಿ ಕನೆಕ್ಟ್ ಆಗಿದೆ ಸೀರೀಸ್ ಫೀಲ್ಡ್. ಬಟ್ ಅದೇನು ಮಾಡುತ್ತೆ, ಶಂಟ್ ಫೀಲ್ಡ್ನ ಅಸಿಸ್ಟ್ ಮಾಡ್ತಾ ಇದೆ. ಅಂದರೆ ಇದರಲ್ಲಿ ಯಾವ ಡೈರೆಕ್ಷನಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಇದರಲ್ಲೂ ಕೂಡ ಅದೇ ಡೈರೆಕ್ಷನಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಈಗಿರೋ ಕನೆಕ್ಷನ್ ಪ್ರಕಾರ. ಸೊ ಹಾಗಾಗಿ ಇದೇನು ಮಾಡುತ್ತೆ, ಶಂಟ್ ಫೀಲ್ಡ್ ಫ್ಲಕ್ಸ್ನ ಸೀರೀಸ್ ಫೀಲ್ಡ್ ಅಸಿಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ EMF ಆರ್ಮೇಚರಲ್ಲಿ ಇಂಡ್ಯೂಸ್ ಆಗುತ್ತೆ. ಸೊ ಇದು ಅದರದ್ದು ಅಡ್ವಾಂಟೇಜ್ ಕ್ಯುಮುಲೇಟಿವ್ ಕಾಂಪೌಂಡ್. ಕ್ಯುಮುಲೇಟಿವ್ ಅಂದರೆ ಅರ್ಥ ಆಯ್ತಲ್ಲ, ಸೀರೀಸ್ ಫೀಲ್ಡ್ ಬಂದು ರಿವರ್ಸ್ ಕನೆಕ್ಟ್ ಆಗಿರುತ್ತೆ ಅಷ್ಟೇ. ನೋಡಿ, ಸೊ ಇಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆಗಬೇಕಾಗಿತ್ತು, ಅದು ಮುಂದೆ ಹೋಗಿ ಕನೆಕ್ಟ್ ಆಗಿದೆ. ಸೊ ಬ್ಯಾಕ್ ಎಂಡ್ ಮುಂದಕ್ಕೆ ಹೋಗಿ ಕನೆಕ್ಟ್ ಆಗಿದೆ, ಅದು ರಿವರ್ಸಾಗಿ ಕನೆಕ್ಟ್ ಆಗಿದೆ. ಸೊ ಇದಕ್ಕೆ ಕ್ಯುಮುಲೇಟಿವ್ ಕಾಂಪೌಂಡ್ ಜನರೇಟರ್ ಅಂತ ಹೇಳ್ತೀವಿ. ಯಾವುದು, ಲಾಂಗ್ ಶಂಟ್ ಕ್ಯುಮುಲೇಟಿವ್. ಸೊ ಇನ್ನೊಂದು ಲಾಂಗ್ ಶಂಟ್ ಡಿಫ್ರೆನ್ಷಿಯಲ್. ಅದಕ್ಕೆ ಏನಿದೆ, ಇದರಲ್ಲಿ ಏನಿದೆ ನೋಡಿ, ಸೀರೀಸ್ ಆ್ಯಸ್ ಇಟ್ ಈಸ್ ಕನೆಕ್ಟ್ ಆಗಿದೆ, ಆರ್ಮೇಚರ್ಗೆ ಸೀರೀಸ್ ಫೀಲ್ಡ್ ಆ್ಯಸ್ ಇಟ್ ಈಸ್ ಕನೆಕ್ಟ್ ಆಗಿದೆ, ಶಂಟ್ ಫೀಲ್ಡ್ ಮಾತ್ರ ನಾರ್ಮಲ್ ಆಗಿ ಲಾಂಗ್ ಶಂಟಾಗಿ ಕನೆಕ್ಟ್ ಆಗಿದೆ. ಸೊ ಇಲ್ಲೇನಾಗ್ತಾ ಇದೆ, ಶಂಟ್ ಫೀಲ್ಡ್ಗೆ ಸೀರೀಸ್ ಫೀಲ್ಡು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಹಾಗಾಗಿ ಇದರಲ್ಲಿರೋ ಫ್ಲಕ್ಸ್ ಸಮ್ ಲೆವೆಲ್ ನ್ಯೂಟ್ರಲೈಸ್ ಆಗುತ್ತೆ, ಅಂದರೆ ಅಪೋಸ್ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಹಾಗಾಗಿ ಇದರಲ್ಲಿ ಲೆಸ್ ಡಿಕ್ರೀಸ್ ಆಗುತ್ತೆ ಫ್ಲಕ್ಸ್ ಅಥವಾ ಕಡಿಮೆ ಆಗುತ್ತೆ. ಸೊ ಟೋಟಲ್ ಓವರ್ ಆಲ್ ಫ್ಲಕ್ಸ್ ಏನಿದೆ ಇದರಲ್ಲಿ ಲೆಸ್ ಇರುತ್ತೆ. ಸೊ ಹಾಗಾಗಿ ಆರ್ಮೇಚರಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ, ಸೊ ಅದು ಲೋಡ್ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಇದರಲ್ಲಿ ಅದು ಡಿಸಡ್ವಾಂಟೇಜ್. ಡಿಫ್ರೆನ್ಷಿಯಲ್ ಜನರೇಟರಲ್ಲಿ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗಿಬಿಡುತ್ತೆ, ಯಾಕಂದರೆ ಇದರಲ್ಲಿ ಲೆಸ್ EMF ಪ್ರೊಡ್ಯೂಸ್ ಆಗೋದ್ರಿಂದ ಲೋಡ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಬಟ್ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗುತ್ತೆ. ಸೊ ಅದು ಇದ್ರದ್ದು ಡಿಸಡ್ವಾಂಟೇಜ್. ಸೊ ಡಿಫ್ರೆನ್ಷಿಯಲಲ್ಲಿ ನಿಮಗೆ ನಾರ್ಮಲಾಗಿ ಕನೆಕ್ಟ್ ಆಗಿರುತ್ತೆ ಸೀರೀಸ್ ಫೀಲ್ಡ್. ಕ್ಯುಮುಲೇಟಿವ್ ಅಲ್ಲಿ ಬಂದು ರಿವರ್ಸ್ ಆಗಿ ಈ ಕನೆಕ್ಷನ್ ಬಂದು ಇಲ್ಲಿ ಬರುತ್ತೆ, ಈ ಕನೆಕ್ಷನ್ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ರಿವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಶಾರ್ಟ್ ಶಂಟ್ ಕ್ಯುಮುಲೇಟಿವ್ನಲ್ಲಿ ಸೇಮ್ ಆ್ಯಸ್ ಇಟ್ ಈಸ್. ಲಾಂಗ್ ಶಂಟಲ್ಲಿ ಶಂಟ್ ಮಾತ್ರ ಲಾಂಗ್ ಇತ್ತು, ಇದು ನಾರ್ಮಲ್ ಆ್ಯಸ್ ಇಟ್ ಈಸ್ ಕನೆಕ್ಷನ್ ಇತ್ತು. ನೋಡಿ, ಆರ್ಮೇಚರ್ಗೆ ಶಂಟ್ ಮಾತ್ರ ಅಕ್ರಾಸ್ ಆಗಿದೆ. ಸೊ ಯಾಕಂದರೆ ಇದು ಶಾರ್ಟ್ ಶಂಟ್. ಸೊ ಇದು ಕ್ಯುಮುಲೇಟಿವ್ ಇರೋದ್ರಿಂದ ಸೀರೀಸ್ ಫೀಲ್ಡ್ ರಿವರ್ಸ್ ಆಗಿ ಕನೆಕ್ಟ್ ಆಗಿದೆ. ಸೊ ಇದೇನು ಮಾಡುತ್ತೆ, ಇಲ್ಲಿ ಸೀರೀಸ್ ಫೀಲ್ಡ್ ಶಂಟ್ ಫೀಲ್ಡ್ನ ಅಸಿಸ್ಟ್ ಮಾಡುತ್ತೆ, ಅಂದರೆ ಎರಡು ಒಂದೇ ಡೈರೆಕ್ಷನಲ್ಲಿದೆ ಈ ಫ್ಲಕ್ಸ್ಗಳು. ಸೊ ಹಾಗಾಗಿ ಇದರಲ್ಲಿ ಕೂಡ ಮ್ಯಾಕ್ಸಿಮಮ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆರ್ಮೇಚರ್ ಕರೆಂಟ್ ಮೇಲೆ ಇದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೆ ಲೋಡ್ ಕರೆಂಟ್ನ ಜಾಸ್ತಿ ತೊಗೊಳ್ತಿದೆ, ಯಾಕಂದರೆ ಮ್ಯಾಕ್ಸಿಮಮ್ ಪ್ಯಾರಲಲ್ ಎಷ್ಟಿದೆ, ಶಂಟ್ ವೈಂಡಿಂಗ್ ಮಾತ್ರ ಆರ್ಮೇಚರಿಗೆ ಕನೆಕ್ಟ್ ಆಗಿರೋದ್ರಿಂದ ಲೋಡ್ ಮಾತ್ರ ಪ್ಯಾರಲಲ್ ಆಗುತ್ತೆ. ಬಟ್ ಅದು ಸೀರೀಸ್ ವೈಂಡಿಂಗ್ ಏನು ಮಾಡುತ್ತೆ, ಲೋಡ್ ಕರೆಂಟ್ನ ಕ್ಯಾರಿ ಮಾಡುತ್ತೆ. ಸೊ ಹಾಗಾಗಿ ಇದು ಮ್ಯಾಕ್ಸಿಮಮ್ ಲೋಡ್ನ ಕ್ಯಾರಿ ಮಾಡುತ್ತೆ ಕ್ಯುಮುಲೇಟಿವ್ ಕಾಂಪೌಂಡ್ ಶಾರ್ಟ್ ಶಂಟ್ ಇರೋದ್ರಿಂದ. ಸೊ ನೆಕ್ಸ್ಟ್ ಶಾರ್ಟ್ ಶಂಟ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರ್. ಸೊ ಶಾರ್ಟ್ ಶಂಟ್ ನೋಡಿ, ಆರ್ಮೇಚರಿಗೆ ಮಾತ್ರ ಶಂಟ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇದು ಶಾರ್ಟ್ ಶಂಟ್. ಡಿಫ್ರೆನ್ಷಿಯಲ್ ಅಂದರೆ ಸೀರೀಸ್ ಫೀಲ್ಡ್ ಆ್ಯಸ್ ಇಟ್ ಈಸ್ ಕನೆಕ್ಟ್ ಆಗಿದೆ, ಅದೇನು ಮಾಡ್ತಾ ಇದೆ, ಶಂಟ್ ಫೀಲ್ಡ್ಗೆ ಅಸಿಸ್ಟ್ ಮಾಡ್ತಾ ಇಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಹಾಗಾಗಿ ಇದರಲ್ಲೇನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇದರಲ್ಲಿರೋ ಫ್ಲಕ್ಸ್ ಅದಕ್ಕೆ ಅಪೋಸ್ ಮಾಡುತ್ತೆ. ಸೊ ಹಾಗಾಗಿ ಮಿನಿಮೈಸ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಏನು ಮಾಡುತ್ತೆ,
ಎರಡು ಫ್ಲೆಕ್ಸ್ಗಳು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಹಾಗಾಗಿ ರಿಸಲ್ಟೆಂಟ್ ಫ್ಲೆಕ್ಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆರ್ಮೇಚರ್ ಕರೆಂಟ್ ಏನು ಮಾಡುತ್ತೆ, ಅದು ರಿಸಲ್ಟೆಂಟ್ ಫ್ಲೆಕ್ಸ್ನ ಅಪ್ರೋಚ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ನಮಗೆ ಕ್ಯುಮ್ಯುಲೇಟಿವ್ಗಿಂತ ಕಡಿಮೆ ಇರುತ್ತೆ ಡಿಫ್ರೆನ್ಷಿಯಲ್ನಲ್ಲಿ. ಸೊ ಇದ್ರದ್ದು ಡಿಸ್ಅಡ್ವಾಂಟೇಜ್. ಬಟ್ ಓವರಾಲ್ ಟಾರ್ಕ್ಸ್ ಎಲ್ಲ ಇದರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಮೋಟ್ರಿಗೆ ಬಂದರೆ. ಬಟ್ ಜನರೇಟರ್ಸಲ್ಲಿ ಬಂದರೆ ನಿಮಗೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಕಂಪೇರ್ ಟು ಕ್ಯುಮ್ಯುಲೇಟಿವ್ ಇದರಲ್ಲಿ ಕಡಿಮೆ ಇರುತ್ತೆ ಡಿಫ್ರೆನ್ಷಿಯಲಲ್ಲಿ. ಸೊ ಇದಿಷ್ಟು ಇವತ್ತಿನ ಟಾಪಿಕ್, ಕ್ಲಾಸಿಫಿಕೇಷನ್ ಆಫ್ ಜನರೇಟರ್ಸ್. ಥ್ಯಾಂಕ್ ಯು ಆಲ್.